ನನ್ನ ಪ್ರೀತಿಯ ವೀಕ್ಷಕ ದೇವರುಗಳಿಗೆ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ವೀಕ್ಷಕರೇ, ನನ್ನ ಪ್ರೀತಿಯ ವೀಕ್ಷಕ ದೇವರುಗಳಿಗೆ ಪ್ರತಿಯೊಬ್ಬರಿಗೂ ಸಹ ನನ್ನ ಪ್ರೀತಿಯ ನಮಸ್ಕಾರಗಳು. ವೀಕ್ಷಕರೇ, ಪ್ರತಿಯೊಬ್ಬರೂ ಸಹ ಧ್ಯಾನವನ್ನು ಮಾಡಬೇಕು. ಪ್ರತಿದಿನ ಬೆಳಗ್ಗೆ ಬೇಗನೆ ಎದ್ದು ಪ್ರತಿದಿನವೂ ಸಹ ಧ್ಯಾನ ಮಾಡುವುದರಿಂದ ನಮಗೆ ಉತ್ಕೃಷ್ಟವಾದಂತಹ ಜ್ಞಾನ ಪ್ರಾಪ್ತಿಯಾಗುತ್ತದೆ ಮತ್ತು ಧ್ಯಾನ ಮಾಡುವುದರಿಂದ ನಮಗೆ ಉತ್ತಮವಾದಂತಹ ಪ್ರಯೋಜನಗಳು ಇವೆ. ನಾನು ಸಹ ಪ್ರತಿದಿನವೂ ಸಹ ಧ್ಯಾನ ಮಾಡುತ್ತೇನೆ ಮತ್ತು ಧ್ಯಾನ ಮಾಡುವುದರಿಂದ ನಮ್ಮ ಬುದ್ಧಿಶಕ್ತಿ ಹೆಚ್ಚುತ್ತದೆ ಮತ್ತು ನಾವು ಒಂದು ಕೆಲಸದ ಮೇಲೆ ಕೇಂದ್ರೀಕೃತವಾಗಿರುತ್ತವೆ ಮತ್ತು ಪ್ರತಿದಿನವೂ ಸಹ ನಾವು ಉಲ್ಲಾಸದಿಂದ ಇರಬಹುದು. ಧ್ಯಾನದಿಂದ ಉತ್ತಮವಾದಂತಹ ಉಪಯೋಗಗಳು ಇವೆ. ಪ್ರತಿಯೊಬ್ಬರೂ ಸಹ ನೀವು ಸಹ ನಾಳೆಯಿಂದ ಪ್ರಾರಂಭಿಸಿರಿ ಧ್ಯಾನವನ್ನು ಪ್ರತಿದಿನವೂ ಸಹ. ಅಲ್ಲಿವರೆಗೂ ಚೆನ್ನಾಗಿರಿ, ಆರಾಮಾಗಿರಿ. ಧ್ಯಾನವು ಅನೇಕ ಪ್ರಯೋಜನಗಳನ್ನು ಹೊಂದಿದೆ. ಅವುಗಳಲ್ಲಿ ಮುಖ್ಯವಾದುದು ಎಂದರೆ ಗಮನವನ್ನು ಸುಧಾರಿಸುತ್ತದೆ. ಹೌದು, ಧ್ಯಾನವು ನಿಮಗೆ ಹೆಚ್ಚು ಸಮಯ ಕೇಂದ್ರೀಕೃತವಾಗಿರಲು ಮತ್ತು ನಿಮ್ಮ ಗಮನವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. ಧ್ಯಾನವು ಉತ್ತಮವಾದಂತಹ ನಿದ್ರೆ ಮಾಡಲು ಸಹ ಅವಶ್ಯಕವಾಗಿದೆ. ಧ್ಯಾನವು ನಮಗೆ ಕಡಿಮೆಯಾದ ಆತಂಕವನ್ನು ನೀಡುತ್ತದೆ ಮತ್ತು ಧ್ಯಾನವು ಸಾಮಾಜಿಕ ಆತಂಕ, ಭಯಗಳನ್ನು ಸಹ ಕಡಿಮೆ ಮಾಡುತ್ತದೆ. ಧ್ಯಾನವು ರಕ್ತದೊತ್ತಡವನ್ನು ಸಹ ಕಡಿಮೆ ಮಾಡುತ್ತದೆ. ಧ್ಯಾನವು ರಕ್ತದೊತ್ತಡವನ್ನು ಕಡಿಮೆ ಮಾಡಲು ಉತ್ತಮವಾದಂತಹ ಸಹಾಯ ಮಾಡುತ್ತದೆ. ಇದು ಹೃದಯದಲ್ಲಿ ಮತ್ತು ರಕ್ತನಾಳಗಳ ಮೇಲಿನ ಒತ್ತಡವನ್ನು ಕಡಿಮೆ ಮಾಡುತ್ತದೆ. ಧ್ಯಾನವು ನಮಗೆ ನೋವನ್ನು ಕಡಿಮೆ ಮಾಡುತ್ತದೆ ಮತ್ತು ಭಾವನೆಯ ನಿಯಂತ್ರಣವನ್ನು ಹೆಚ್ಚಿಸುತ್ತದೆ. ಧ್ಯಾನವು ನಮ್ಮನ್ನು ನಾವು ಚೆನ್ನಾಗಿ ಅರ್ಥಮಾಡಿಕೊಳ್ಳಲು ನಮಗೆ ಅದ್ಭುತವಾದಂತಹ ಉಪಯೋಗ ಆಗುತ್ತದೆ. ಧ್ಯಾನವನ್ನು ಮಾಡುವುದರಿಂದ ಧ್ಯಾನವು ಇತರರ ಕಡೆಗೆ ಸಕಾರಾತ್ಮಕ ಭಾವನೆಗಳು ಮತ್ತು ಕ್ರಿಯೆಗಳನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಧ್ಯಾನವು ಸುಧಾರಿತ ಪ್ರತಿರಕ್ಷಣಾ ವ್ಯವಸ್ಥೆ. ಧ್ಯಾನವು ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಹೆಚ್ಚಿಸುತ್ತದೆ ಮತ್ತು ಗುಣಪಡಿಸುವ ಪ್ರತಿಕ್ರಿಯೆಯನ್ನು ಸಹ ಹೆಚ್ಚಿಸುತ್ತದೆ. ಧ್ಯಾನದಿಂದ ಹೆಚ್ಚಿದ ಇಚ್ಛಾಶಕ್ತಿ ಎಂದರೆ ಧ್ಯಾನವು ಸಹಾಯವಿಲ್ಲದ ಅಭ್ಯಾಸಗಳನ್ನು ತಪ್ಪಿಸಲು ಅಗತ್ಯವಾದ ಮಾನಸಿಕ ಶಿಸ್ತನ್ನು ಬೆಳೆಸಿಕೊಳ್ಳಲು ಉಪಯೋಗವಾಗುತ್ತದೆ. ಧ್ಯಾನದಿಂದ ತಾಳ್ಮೆ ಮತ್ತು ಸಹನೆ. ಧ್ಯಾನವು ನಮಗೆ ಶಾಂತಿಯುತವಾದ ಮತ್ತು ಸಮತೋಲಿತವಾಗಿರಲು ಸಹಾಯ ಮಾಡುತ್ತದೆ. ಇದು ನಿಮ್ಮ ಭಾವನಾತ್ಮಕ ಯೋಗಕ್ಷೇಮ ಮತ್ತು ಒಟ್ಟಾರೆ ಆರೋಗ್ಯಕ್ಕೆ ಉತ್ತಮವಾದಂತಹ ಪ್ರಯೋಜನಕಾರಿ ಆಗಿದೆ. ಎಲ್ಲರೂ ಸಹ ಪ್ರತಿದಿನ ಬೆಳಿಗ್ಗೆ ಅಥವಾ ಸಂಜೆಗೆ ಧ್ಯಾನವನ್ನು ಮಾಡಿರಿ.